guys, welcome back to my channel, Kiru Vlogs. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. And I'm again with another new vlog. Probably ನಾನು ಬರೀ ಟ್ರಾವೆಲ್ ವ್ಲಾಗೇ ಮಾಡ್ತಿದ್ದೀನಿ ಅನ್ಸುತ್ತೆ. ಗೋವಾಯಿಂದ ಸ್ಟಾರ್ಟ್ ಆಗಿದ್ದು ಮಧ್ಯ ಯಾವುದು ಅಂತ ಲೈಫ್ ಸ್ಟೈಲ್ ಹಾಕಿಲ್ಲ, ಬಟ್ ಅಗೇನ್ ಇಟ್ಸ್ ಆಲ್ಸೋ ಅ ಟ್ರಾವೆಲ್ ವ್ಲಾಗ್. ಇವತ್ತು ಅಷ್ಟೇ. ಇವತ್ತು ಅದೇ ಗ್ಯಾಂಗ್ ಜೊತೆಗೆ ಮತ್ತೆ ಚಿಕ್ಕಮಂಗ್ಳೂರ್ಗೆ ಹೊರಟಿದ್ದೀನಿ. ಸೊ ಅಲ್ಲಿ ಯಾವ್ಯಾವ ಪ್ಲೇಸ್ ನೋಡ್ತೀವಿ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೀನಿ. ಸೊ ಕೀಪ್ ವಾಚಿಂಗ್. ಆ್ಯಂಡ್ ಆಲ್ಸೋ ಗೈಸ್, ನೀವು ಅಬ್ಸರ್ವ್ ಮಾಡಿದ್ರೆ ಐ ಗಾಟ್ ಮೈ ಹೇರ್ ಕಲರ್ಡ್. ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು. ನಮ್ಮಮ್ಮ ಅಂತೂ ಆಂಗ್ಲೋ ಇಂಡಿಯನ್ ಅಂತಲೇ ಹೆಸರಿಟ್ಬಿಟ್ಟಿದ್ದಾರೆ. ಸೊ ಎಸ್, ಮುಂದೆ ಎಲ್ಲ ತೋರಿಸ್ತಾ ಹೋಗ್ತೀನಿ. ಇನ್ನು ಯಾರೂ ಬಂದಿಲ್ಲ, ಇನ್ನು ಪ್ರಾಬಬ್ಲಿ ನನ್ನ ಅವರಲ್ಲಿ ಎಲ್ಲರೂ ಇಲ್ಲಿರ್ತಾರೆ. ನೈಟ್ ಟ್ರಾವೆಲ್ ಮಾಡ್ತಾ ಇದ್ದೀವಿ ಆಸ್ ಯೂಶುವಲ್, ಬಿಕಾಸ್ ಅರ್ಲಿ ಮಾರ್ನಿಂಗ್ ವಿ ಹ್ಯಾವ್ ಟು ರೀಚ್ ಚಿಕ್ಕಮಂಗ್ಳೂರ್. ಅಲ್ಲಿ ಸಿಗ್ತೀನಿ ಮತ್ತೆ. ಚಲೋ ಚಿಕ್ಕಮಂಗ್ಳೂರ್, ಎಲ್ಲಾರ್ಗು ಟಾಟಾ ಬೈ ಬೈ. ಅವ್ನ್ ಬತ್ತವನ್ ಕಣೋ, ಬೈ ಬೈ ಬೈ. ಅಕ್ಕ ಫೋನಲ್ಲಿ ಬ್ಯುಸಿ ಇದ್ದಾಳೆ. ಓಕೆ, ಕಮ್ ಲೆಟ್ಸ್ ಗೋ. ಓಯ್ ಕುಚಿಕು ಕುಚಿಕು ಕುಚಿಕು, ನೀನು ಚಟಿ ದೋಸ್ತಿ ಕಣೋ ಕುಚಿಕು, ಜೀವಗಿನ್ನ ಜಾಸ್ತಿ ಕಣೋ ಕುಚಿಕು. ಓ ಗಿಳಿಯ ಜೀವಗಿನ್ನ ನಿನ್ನ ಕಾಯಿ ಪ್ರೀತಿ ಕಣೋ, ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ. ನಿನ್ನ ಪೈತ ನಿಂಗೆ ಮರಕೋತಿಯಾಟ ಮರೆತೋಯ್ತ ನಿಂಗೆ ಬೆಳದಿಂಗಳು ಈಗ ಬಾಯ್ ತುಂಬ ಜೊಲ್ಲು ಕುಚಿಕು ಕುಚಿಕು ಕುಚಿಕು, ಆ ಕಾಲ ಬರ್ತೈತ ಕುಚಿಕು. ಸೊ ಹೀಗೆ ಮೈಕು ಸ್ಪೀಕರ್ ಹಿಡ್ಕೊಂಡು ಹಾಡ್ಕೊಂಡೆ ಫುಲ್ ಜರ್ನಿ ಮಾಡಿದ್ದು ನಾವು. ಯಾವಾಗ ನಾವು ಚಿಕ್ಕಮಂಗ್ಳೂರು ರೀಚ್ ಆದ್ವಿ ಅಂತಲೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಮಜಾ ಮಾಡಿಕೊಂಡು ಜರ್ನಿ ಮಾಡಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ನಾವು ಬೆಳಗಿನ ಜಾವ ಒಂದು 4-4:30 ಅಷ್ಟರಲ್ಲೆಲ್ಲ ನಾವು ರೀಚ್ ಆಗಿಬಿಟ್ವಿ ಚಿಕ್ಕಮಂಗ್ಳೂರನ್ನ. ವೆಲ್ಕಮ್ ಟು ಚಿಕ್ಕಮಂಗ್ಳೂರು. ವೆಲ್ಕಮ್ ಗೈಸ್, ವೆಲ್ಕಮ್. ಈಗ ಚೆಕ್ ಪೋಸ್ಟ್ ಗೆ ವೇಟ್ ಮಾಡ್ತಾ ಇದೀವಿ. ಪೋಸ್ಟ್ಗೆ ವೇಟ್ ಮಾಡ್ತಾ ಇದೀಯಾ? ಓಪನ್ ಆಗಕ್ ವೇಟ್ ಮಾಡ್ತಾ ಇದೀವಿ. ಬಿಟ್ರೆ ಸಾಕು, ಅಲ್ಲಿವರೆಗೂ 1 ಅವರ್ ಸ್ಲೀಪ್. ಸೊ ಗೈಸ್, ಚಿಕ್ಕಮಂಗ್ಳೂರು ರೀಚ್ ಆಗಿದ್ದೀವಿ. ಆ್ಯಂಡ್ ಸಿಕ್ಕಾಬಡೆ ಬೇಗ ರೀಚ್ ಆಗಿದ್ದೀವಿ. ಇನ್ನು ಪ್ರಾಬಬ್ಲಿ 4:45 ಗಂಟೆ ಆಗಿದೆ. ಸೊ 6 ಗಂಟೆಗೆ ಒಳಗಡೆ ಬಿಡೋದು. ಸೊ ಅಲ್ಲಿವರೆಗೂ ವೇಟ್ ಮಾಡಬೇಕು. ಚೆಕ್ ಪೋಸ್ಟ್ಗೂ ಇನ್ನೂ ರೀಚ್ ಆಗಿಲ್ಲ, ಇನ್ನೂ ಹಿಂದೆನೇ ಕ್ಯೂ ಅಲ್ಲಿ ನಿಂತಿದ್ದೀವಿ. ಲೆಟ್ಸ್ ಗೋ. ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್ ಮಾಡೋಣ. ಫುಲ್ ಕಣ್ಣೆಲ್ಲ ಡ್ರೈನ್ಡ್ ಔಟ್ ಆಗೋಗಿದೆ. ಮೇಲೆ ಇನ್ನೂ ಸಕ್ಕತ್ತಾಗಿರುತ್ತೆ. ಎಲ್ಲರೂ ಇಲ್ಲಿ ಫೋಟೋ ಸೆಷನ್ ಮಾಡ್ತಾ ಇದ್ದೀವಿ ನಾವು ಮುಳ್ಳಯ್ಯನಗಿರಿ ಪೀಕಲ್ಲಿ. ಐ ಮೀನ್ ಪೀಕಿಗೇನೋ ಹೋಗಿಲ್ಲ, ಐ ಥಿಂಕ್ ಆಲ್ಮೋಸ್ಟ್ ಹಾಫ್ ವೇ ಥ್ರೂ ದ ಪೀಕ್. ವ್ಯೂ ನೋಡಿ ಹೆಂಗಿದೆ. ಅಲ್ಲಿ ಫೋಟೋ ಸೆಷನ್ ನಡೀತಾ ಇದೆ. ಆ್ಯಂಡ್ ಓ ಮೈ ಗಾಡ್ ಗೈಸ್, ದಿಸ್ ಇಸ್ ಸೋ 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 ನೈಸ್. ಇವಾಗ ತಾನೇನ ಸನ್ರೈಸ್ ಆಗ್ತಾ ಇದೆ. ಇದು ಕರ್ವು, ಇಲ್ಲೆಲ್ಲ ಫುಲ್ ಮರಸ್. ಐ ಥಿಂಕ್ ಬಾಬಾ ಬುಡನ್ಗಿರಿಗೆ ಹೋಗೋ ರೂಟ್ ಇದು. ಇಲ್ಲಿ ಮುಂದೆ ನೋಡಿ ಫಾಗ್ ಮೇಲೆ ಹೆಂಗಿದೆ. ಮೇಲೆ ಹೋದ್ರೆ ಇನ್ನೂ ಸಖತ್ತಾಗಿರುತ್ತೆ. ಅರ್ಧಕ್ಕರ್ಧ ಬೆಂಗಳೂರು ಅಂದ್ರೆ ನಮ್ನು ಸೇರಿ ಅರ್ಧಕ್ಕರ್ಧ ಬೆಂಗಳೂರಲ್ಲಿ ಇರೋರೆಲ್ಲ ಇಲ್ಲ ಇದೀವಿ. ಯಾವ ರೇಂಜಿಗೆ ಇದೀವಿ ಅಂದ್ರೆ ಗಾಡಿ ಪಾರ್ಕ್ ಮಾಡಕ್ಕೆ ಜಾಗ ಇಲ್ಲ ಯಾರಿಗೂ. ಇನ್ನ 3 ಕಿಲೋಮೀಟರ್ ಇದೆ ಪೀಕ್ಗೆ, ಆದ್ರೂ ಎಷ್ಟು ಟ್ರಾಫಿಕ್. ಹೋಗೋರೆಲ್ಲ ವಾಪಸ್ ಬರ್ತಾ ಇದೀವಿ, ಬಟ್ ಸ್ಟಿಲ್ ಗೈಸ್ ಫೈನಲಿ ಸಾಹಸ ಮಾಡಿ ಒಂದು ಕಡೆಗೆ ಬಂದು ಪಾರ್ಕ್ ಮಾಡಿದೀವಿ. 3 ಕಿಲೋಮೀಟರ್ಸ್ ಮೋರ್ ಟು ಗೋ.
3 ಕಿಲೋಮೀಟರ್ ಇವಾಗ ಹೋಗ್ಬೇಕು. ನಮ್ದು ಆಕ್ಚುಲ್ ಪ್ಲಾನ್ ಇದ್ದಿದ್ದು ಅಲ್ಲೊಂದು ಸ್ಪಾಟ್ ಇದೆಯಲ್ಲ, ಪಾರ್ಕಿಂಗ್ ಲಾಟ್ ಇದೆಯಲ್ಲ, ಅಲ್ಲಿ ಹೋಗಿ ಪಾರ್ಕ್ ಮಾಡಿ 2 ಕಿಲೋಮೀಟರ್ ಸ್ಟ್ರೆಟ್ ಮಾಡೋದಂತ. ಬಟ್ ಇವಾಗ ಫುಲ್ ಜನ ಗೈಸ್, ಎಲ್ಲ ಫುಲ್ ಜನ, ಪಾರ್ಕ್ ಮಾಡಕ್ ಜಾಗ ಇಲ್ಲ, ಎಲ್ಲ ಟಿ ಎಲ್ಲಾನು ಎಲ್ಲ ವಾಪಸ್ ಬಂದ್ವಿ. ಇವನಂತೂ ಅದು ಎಷ್ಟು ಕಷ್ಟಪಟ್ಟು ಬಂದ. ಹೊಟ್ಟೆ ನಂಗೆ ಗೊತ್ತಿಲ್ಲ. ಎಂತ ಗೊತ್ತಾ, ಕರೆಕ್ಟ್ ಆಗಿ ಕೊಟ್ಟಿರೋ ಸ್ಲಾಟ್ ಪ್ರಕಾರ ಗಾಡಿಗಳಿಗೆ ಪಾರ್ಕಿಂಗ್ ಮಾಡ್ಬೇಕು. ಇಲ್ಲ ಅಂದ್ರೆ ಬಿಡಾಕೆ ಹೋಗ್ಬಾರ್ದು. ಗ್ಯಾಪ್ ಅಲ್ಲಿ 500 100 ಇಸ್ಕೊಂಡು ಎಲ್ಲ ಬಿಟ್ಬಿಡ್ತಾರೆ. ಏನ್ ಮಾಡಕ್ಕಾಗುತ್ತೆ ಅದು. ಅಂಡ್ ನಾವು ದುಡ್ಡು ಕೊಟ್ಟು ಸ್ಲಾಟ್ ತಗೊಂಡಿರೋರಿಗೆನೆ ಆಕ್ಚುಲಿ ಪಾರ್ಕಿಂಗ್ ಸಿಗ್ಲಿಲ್ಲ. ಎಲ್ಲೋ ಇದಾದೋ ಇನ್ನೊಂದು ರೋಡ್ ಬರುತ್ತೆ, ಇದಾದೋ ಬೇರೆ ಬೆಟ್ಟಕ್ಕೆ ಹೋಗೋ ರೋಡ್ ಇದೆ ಆಕ್ಚುಲಿ. ಅಲ್ಲಿ ಎಷ್ಟು ಮುಂದೆ ಬಂದಿದೀವಿ ಗೊತ್ತಾ ನಾವು. ಜಸ್ಟ್ ಒಂದು ಪಾರ್ಕಿಂಗ್ ಹುಡ್ಕೊಂಡು, ಅದು ನಾವು ರೈಟ್ ಪ್ಲೇಸ್ ಅಲ್ಲಿ ಪಾರ್ಕ್ ಮಾಡಿಲ್ಲ, ರೋಡ್ ಅಲ್ಲಿ ಸೈಡ್ ಅಲ್ಲಿ ಒಂದು ಕಾರ್ನರ್ ಅಲ್ಲಿ ಮಾಡ್ಬಿಟ್ಟು ಬಂದಿದೀವಿ. ಹೋಪ್ ನಮ್ ಗಾಡಿ ಸೇಫ್ ಆಗಿರುತ್ತೆ ಅಂತ. ಲೆಟ್ಸ್ ಸಿ. ಹಿಂಗೂ ಇರ್ತಾರೆ ಗೈಸ್, ಟ್ರೈಪಾಡ್ ಇಲ್ಲ ಅನ್ಬಿಟ್ಟು. ಟ್ರೈಪಾಡ್ ಇದೆ ಬಟ್ ಸ್ಟ್ಯಾಂಡ್ ಅಲ್ಲಿ ಆಲ್ರೆಡಿ ಕ್ಯಾಮೆರಾ ಇತ್ತು, ಅದಕ್ಕೆ ಇವ್ ನೋಡಿ ಗೈಸ್ ಎಷ್ಟೊಂದು ಗ್ರೂಪ್ ಬಂದಿದೆ ಅಲ್ಲಿ. ಹಂಗ್ ಬರ್ಬೇಕು. ಖುಷಿ ಆಗ್ತಿದೆ ನಂಗೆ ಈ ತರ ಟ್ರೆಕ್ಕಿಂಗ್ ಬಂದಿರೋದು. ಓ ಮೈ ಗಾಡ್, ಐ ಆಮ್ ಲವಿಂಗ್ ಇಟ್. ಬೆಂಗಳೂರಲ್ಲಿ ಹಿಂಗೆಲ್ಲ ಜೀವನ ಮಾಡಕ್ಕಾಗುತ್ತಾ? ಯು ಕುಡ್ ಲಿಸನ್ ದ ವಿಂಡ್. ರೈನ್ ಕೋಟ್ ಇಲ್ದಿರಾ ಗೈಸ್, ರೈನ್ ಕೋಟ್ ಇಲ್ದಿರಾ ಫುಲ್ ಕೆಳಗಡೆಯಿಂದ ಏನು ಕಾಣ್ತಾ ಇಲ್ಲ. ಅಲ್ಲಿ ನೋಡ್ಕೊಂಡು ಹೋಗ್ತಾರ ನೋಡಿ, ಸ್ವಲ್ಪ ಹೊತ್ತಾದ್ಮೇಲೆ ಡಿಮಿನಿಷ್ ಆಗೋಗ್ತಾರ ಅವರೆಲ್ಲ. ಆಫೀಸ್ಗೆ ಹೋಗು ಮ್ಯಾಗಿ, ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬಾ ಮ್ಯಾಗಿ, ಎಲ್ಗೋದ್ರು ಮ್ಯಾಗಿ. ನಂಗೆ ಚಿಕನ್ ಮಸಾಲ ಅನ್ಸ್ತಾರೆ. ಇವಾಗ ಏನು ಕೊಟ್ಟರು ವೃಷ್ಟಾನೇ. ಹೌದು, 500 ಮೆಟ್ಲು ಹತ್ಬೇಕು ಇನ್ನು. ಎಸ್, ಎನರ್ಜಿ ಬೇಕು. ಬೇಕಾದ್ರೆ ಇನ್ನೊಂದು ಮ್ಯಾಗಿ ಬೇಕಾದ್ರೆ ತಿನ್ಕೊಂಬಿಡಿ. ಇದೇನೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಮೆಟ್ಲು. ನಾವು ಇಂಡಿಪೆಂಡೆನ್ಸ್ ಡೇ ದಿನ ಹೋಗಿದ್ದಕ್ಕೆ ನಮ್ಮ ಅಣ್ಣ ಇಂಡಿಯನ್ ಫ್ಲಾಗ್ ಕೂಡ ತಂದಿದ್ದ. ಆ್ಯಂಡ್ ಯಾವ ರೇಂಜಿಗೆ ಗಾಳಿ ಇತ್ತು ಅಂದರೆ ಪಕ್ಕದಲ್ಲಿ ನಿಂತಿರೋರು ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ತಾ ಇಲ್ಲ. ಆ್ಯಂಡ್ ಗಾಳಿಗೆ ನಾವೇ ತೂರ್ಕೊಂಡು ಹೋಗ್ತಾ ಇದ್ವಿ, ಅಷ್ಟು ಗಾಳಿ ಬೀಸ್ತಾ ಇತ್ತು. ಸೊ ಬರ್ತಾ ನಾವು ಜೀಪಲ್ಲಿ ಕೆಳಗೆ ಬಂದ್ವಿ. ಅಲ್ಲಿ ಆ ಎಕ್ಸ್ಪೀರಿಯನ್ಸ್ ಕೂಡ ಸಖತ್ತಾಗಿತ್ತು. ಅಪೋಸಿಟ್ ಗಾಡಿ ಯಾವ್ದು ಬರ್ತಾ ಇದೆ ಅಂತ ಹತ್ರ ಬರೋರ್ಗೂ ಕಾಣಿಸೋದೇ ಇಲ್ಲ. ಇಫ್ ಯು ಕುಡ್ ಸಿ, ಜಾಸ್ತಿ ಗೊತ್ತಾಗೋದೇ ಇಲ್ಲ. ಆ್ಯಂಡ್ ಅಲ್ಲೂ ಅಷ್ಟೇ ವ್ಯೂಗಳು ಸಖತ್ತಾಗಿ ಕಾಣಿಸ್ತಾ ಇತ್ತು ರೋಡಿಂದ. ಓವರಾಲ್ ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ. ಸೊ ನಮಗೆ ಆನ್ ದ ವೇ ಬರ್ತಾ ಹೊನ್ನಮ್ಮನ ಫಾಲ್ಸ್ ಸಿಗುತ್ತೆ. ಇದು ರೋಡ್ ಸೈಡ್ಗೆ ಇದೆ. ಆರಾಮಾಗಿ ಹೋಗಿ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ಕೊಂಡು ಬರ್ಬೋದು. ಎಂಟ್ರಿ ಫೀಸ್ ಎಲ್ಲ ಏನಿಲ್ಲ, ಚೆನ್ನಾಗಿರುತ್ತೆ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಸೊ ಎಸ್ ಗೈಸ್, ಇದಾಗಿತ್ತು ನಮ್ಮ ಮುಳ್ಳಯ್ಯನಗಿರಿ ಮತ್ತು ಹೊನ್ನಮ್ಮನ ಫಾಲ್ಸ್ ವ್ಲಾಗ್. ನಾವು ಬಾಬಾ ಬುಡನ್ಗಿರಿಗೂ ವಿಸಿಟ್ ಮಾಡಿದ್ವಿ, ಬಟ್ ಅಲ್ಲೇನು ಫುಟೇಜಸ್ ತೊಗೊಳ್ಳಿಲ್ಲ, ಟ್ರಾಫಿಕ್ ಕೂಡ ಜಾಸ್ತಿ ಇತ್ತು ಅಂದ್ಬಿಟ್ಟು ಬಂದುಬಿಟ್ವಿ. ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಟೇ, ಡೇ 2ದು ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರ್ತಾ ಹೋಗುತ್ತೆ. ಸೊ ಕೀಪ್ ವಾಚಿಂಗ್ ಕಿರು ವ್ಲಾಗ್ಸ್ ಇನ್ ಕನ್ನಡ ಫಾರ್ ಮೋರ್ ಸಚ್ ವಿಡಿಯೋಸ್. ಬಾಯ್.